ಓಂ ಶಾಂತಿ. ಮುರಳಿ ದಿನಾಂಕ 17/7/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಶ್ರೇಷ್ಠರಾಗಬೇಕು ಎಂದು ಬಯಸಿದರೆ ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ, ಅಂದರೆ ನಿಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ. ಈ ದಿನ ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡಲಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಿ. ಕಣ್ಣು ಬಹಳಷ್ಟು ಮೋಸಗಾರ ಆಗಿದೆ. ಆದ್ದರಿಂದ ಕಣ್ಣಿನ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಿ. ಕಣ್ಣನ್ನು ಬಹಳಷ್ಟು ಸಂಭಾಲನೆ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆಯಾಗಿದೆ, ಎಲ್ಲಾ ಅಭ್ಯಾಸಕ್ಕಿಂತ ಬಹಳ ಕೆಟ್ಟ ಅಭ್ಯಾಸ ಯಾವುದಾಗಿದೆ? ಆ ಕೆಟ್ಟ ಅಭ್ಯಾಸದಿಂದ ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಉಪಾಯ ಏನಾಗಿದೆ? ಉತ್ತರ, ಎಲ್ಲಾ ಕೆಟ್ಟ ಅಭ್ಯಾಸಕ್ಕಿಂತ ಬಹಳ ದೊಡ್ಡ ಕೆಟ್ಟ ಅಭ್ಯಾಸ ಅಂದರೆ ನಾಲಿಗೆ ರುಚಿಯಾಗಿದೆ. ಯಾವುದಾದರೂ ಒಳ್ಳೆಯ ತಿಂಡಿಯನ್ನು ನೋಡಿದರೆ ಅದನ್ನು ಯಾರಿಗೂ ಕಾಣದಂತೆ ಮುಚ್ಚಿಟ್ಟುಕೊಂಡು ತಿನ್ನುತ್ತೀರಾ? ಮುಚ್ಚಿಟ್ಟುಕೊಳ್ಳುವುದು ಅಂದರೆ ಯಾರಿಗೂ ಕಾಣದಂತೆ ಬಚ್ಚಿಟ್ಟುಕೊಳ್ಳುವುದು ಅಂದರೆ ಅದು ಕೂಡ ಕಳ್ಳತನ ಆಗಿದೆ. ಕಳ್ಳತನ ಅನ್ನುವ ಮಾಯೆ ಬಹಳಷ್ಟು ಮಕ್ಕಳ ಮೂಗನ್ನು ಹಿಡಿದುಕೊಂಡು ಬಿಡುತ್ತದೆ. ಈ ಕಳ್ಳತನದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧನ ಅಂದರೆ ಯಾವ ವಸ್ತುವಿನ ಕಡೆಯೂ ಬುದ್ಧಿ ಆಕರ್ಷಿತ ಆಗಬಾರದು, ಅಂದರೆ ಯಾವ ವಸ್ತುವಿನಲ್ಲೂ ಬುದ್ಧಿ ಸಿಕ್ಕಿ ಹಾಕಿಕೊಳ್ಳಬಾರದು. ಅಂದ ಮೇಲೆ ಬುದ್ಧಿ ಯಾವುದಾದರೂ ವಸ್ತುವಿಗೆ ಆಕರ್ಷಿತ ಆದರೆ ನೀವು ಸ್ವಯಂಗೆ ಸ್ವಯಂ ಶಿಕ್ಷೆಯನ್ನು ಕೊಟ್ಟುಕೊಳ್ಳಿ. ಕೆಟ್ಟ ಅಭ್ಯಾಸವನ್ನು ತೆಗೆದು ಹಾಕುವುದಕ್ಕೋಸ್ಕರ ಸ್ವಯಂಗೆ ಸ್ವಯಂ ಬಹಳಷ್ಟು ಪೆಟ್ಟನ್ನು ಕೊಟ್ಟುಕೊಳ್ಳಬೇಕು. ಓಂ ಶಾಂತಿ. ನೀವೀಗ ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೀರಾ ತಾನೆ? ಪ್ರತಿಯೊಂದು ಮಾತನ್ನು ಸ್ವಯಂ ಅನ್ನು ಸ್ವಯಂ ಕೇಳಿಕೊಳ್ಳಬೇಕು. ನಾನು ಆತ್ಮ ಅಭಿಮಾನಿಯಾಗಿ ಕುಳಿತಿದ್ದೇನಾ? ಆತ್ಮ ಅಭಿಮಾನಿಯಾಗಿ ಕುಳಿತು ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ ಎಂದು ಸ್ವಯಂ ಅನ್ನು ಕೇಳಿಕೊಳ್ಳಬೇಕು. ಶಿವಶಕ್ತಿ ಪಾಂಡವ ಸೇನೆ ಎಂದು ಗಾಯನ ಇದೆ. ಇಲ್ಲಿ ಶಿವ ತಂದೆಯ ಸೈನ್ಯ ಕುಳಿತಿದೆ. ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಸೈನ್ಯದಲ್ಲಿ ಕೇವಲ ಯುವಕರು ಮಾತ್ರ ಇರುತ್ತಾರೆ. ಆ ಲೌಕಿಕ ಜಗತ್ತಿನ ಸ್ಥೂಲ ಸೈನ್ಯದಲ್ಲಿ ವೃದ್ಧರು, ಮಕ್ಕಳು ಮುಂತಾದವರು ಇರುವುದಿಲ್ಲ. ಈ ಈಶ್ವರನ ಸೈನ್ಯದಲ್ಲಿ ವೃದ್ಧರು, ಮಕ್ಕಳು, ಯುವಕರು ಎಲ್ಲರೂ ಕೂಡ ಕುಳಿತಿದ್ದಾರೆ. ಇದು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತಹ ಸೈನ್ಯ ಆಗಿದೆ. ಪ್ರತಿಯೊಬ್ಬರೂ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಮಕ್ಕಳಿಗೆ ಗೊತ್ತಿದೆ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಕರ್ಮೇಂದ್ರಿಯಗಳೇ ಎಲ್ಲದಕ್ಕಿಂತ ಅಧಿಕ ಮೋಸವನ್ನು ಮಾಡುತ್ತದೆ. ಚಾರ್ಟ್ ಅನ್ನು ಬರೆಯಬೇಕು. ಈ ದಿನ ಯಾವ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡಿತು ಎಂದು ಚಾರ್ಟ್ನಲ್ಲಿ ಬರೆಯಬೇಕು. ಈ ದಿನ ಇಂತಹ ವ್ಯಕ್ತಿಯನ್ನು ನೋಡಿದೆ, ಅವರನ್ನು ನೋಡಿದ ತಕ್ಷಣ ಅವರನ್ನು ಮುಟ್ಟಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬಂತು, ಅಥವಾ ಅವರ ಜೊತೆಗೆ ಇಂತಹ ತಪ್ಪನ್ನು ಮಾಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬಂತು ಎಂದು ಚಾರ್ಟ್ನಲ್ಲಿ ಬರೆಯಬೇಕು. ಏಕೆಂದರೆ ಕಣ್ಣು ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ. ಪ್ರತಿಯೊಂದು ಕರ್ಮೇಂದ್ರಿಯವನ್ನು ನೋಡಿಕೊಳ್ಳಿ. ಯಾವ ಕರ್ಮೇಂದ್ರಿಯ ನನಗೆ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತಿದೆ ಎಂದು ನೋಡಿಕೊಳ್ಳಿ. ಇದೇ ಮಾತಿನ ಬಗ್ಗೆ ಸೂರದಾಸನ ಉದಾಹರಣೆಯನ್ನು ನೀಡಲಾಗುತ್ತದೆ. ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುವಂತದ್ದಾಗಿದೆ. ಬಹಳ ಒಳ್ಳೆಯ ಮಕ್ಕಳಿಗೂ ಕೂಡ ಮಾಯೆ ಮೋಸವನ್ನು ಮಾಡುತ್ತದೆ. ಬಲೆ ಮಕ್ಕಳು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ, ಆದರೆ ಕಣ್ಣು ಮೋಸವನ್ನು ಮಾಡುತ್ತದೆ. ಆದ್ದರಿಂದ ಕಣ್ಣಿನ ಬಗ್ಗೆ ಬಹಳಷ್ಟು ಗಮನವನ್ನು ಕೊಟ್ಟು ಕಣ್ಣನ್ನು ಚೆಕ್ ಮಾಡಿಕೊಳ್ಳುತ್ತಿರಬೇಕು. ಏಕೆಂದರೆ ಇದೇ ನಮಗೆ ಶತ್ರು ಆಗಿದೆ. ಕಣ್ಣು ಮೋಸವನ್ನು ಮಾಡಿ ಪದವಿ ಭ್ರಷ್ಟ ಆಗುವಂತೆ ಮಾಡುತ್ತದೆ. ಯಾರು ತಿಳುವಳಿಕೆ ಉಳ್ಳಂತಹ ಮಕ್ಕಳಾಗಿದ್ದಾರೋ ಅವರು ಈ ಪ್ರತಿಯೊಂದು ಜ್ಞಾನದ ಮಾತನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕು. ಡೈರಿ ಪಾಕೆಟ್ನಲ್ಲಿ ಇರಬೇಕು. ಹೇಗೆ ಭಕ್ತಿ ಮಾರ್ಗದಲ್ಲಿ ಬುದ್ಧಿ ಬೇರೆ ಬೇರೆ ಕಡೆ ಓಡುತ್ತದೆ, ಬುದ್ಧಿ ಭಕ್ತಿಯಲ್ಲಿ ಬೇರೆ ಕಡೆ ಅಲೆದಾಡಿದಾಗ ತಮಗೆ ತಾವೇ ಚೂಟಿಕೊಳ್ಳುತ್ತಾರೆ. ಇಲ್ಲಿ ನೀವು ಕೂಡ ಸ್ವಯಂಗೆ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಕರ್ಮೇಂದ್ರಿಯ ಮೋಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಎಚ್ಚರಿಕೆಯಿಂದ ಇರಬೇಕು. ಯಾರನ್ನಾದರೂ ನೋಡಿದಾಗ ಅವರಿಗೆ ದೃಷ್ಟಿ ಆಕರ್ಷಿತ ಆದರೆ ತಕ್ಷಣ ಅಲ್ಲಿಂದ ದೂರ ಹೋಗಿಬಿಡಬೇಕು. ಅಲ್ಲೇ ನಿಂತುಕೊಂಡು ಅವರನ್ನು ನೋಡಬಾರದು. ಸ್ತ್ರೀ ಪುರುಷರ ಮಧ್ಯದಲ್ಲಿ ಇಂತಹ ಮಾತು ಬಹಳಷ್ಟು ನಡೆಯುತ್ತದೆ. ಪತಿ ಪತ್ನಿಯ ಮಧ್ಯದಲ್ಲಿ
ಇಂತಹ ಮಾತು ಬಹಳಷ್ಟು ನಡೆಯುತ್ತದೆ. ಸ್ತ್ರೀ ಪುರುಷರು ಒಬ್ಬರು ಇನ್ನೊಬ್ಬರನ್ನು ನೋಡಿದ ತಕ್ಷಣ ದೃಷ್ಟಿ ವಿಕಾರಿ ದೃಷ್ಟಿ ಆಗಿಬಿಡುತ್ತದೆ. ಆದ್ದರಿಂದ ಸನ್ಯಾಸಿಗಳು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುತ್ತಾರೆ. ಕೆಲವು ಸನ್ಯಾಸಿಗಳು ಸ್ತ್ರೀಯರಿಗೆ ಬೆನ್ನನ್ನು ತೋರಿಸಿ ಕುಳಿತುಕೊಳ್ಳುತ್ತಾರೆ. ಅಂದರೆ ಕೆಲವರು ಸ್ತ್ರೀಯರ ಕಡೆ ಬೆನ್ನನ್ನು ಮಾಡಿ ಕುಳಿತುಕೊಳ್ಳುತ್ತಾರೆ. ಆ ಸನ್ಯಾಸಿಗಳಿಗೆ ಏನು ಪ್ರಾಪ್ತಿ ಸಿಗುತ್ತದೆ? ಆ ಸನ್ಯಾಸಿಗಳು ಹೆಚ್ಚು ಅಂದರೆ 10 ಲಕ್ಷ ಅಥವಾ 20 ಲಕ್ಷ, 10 ಕೋಟಿ ಅಥವಾ 20 ಕೋಟಿಯನ್ನು ಸಂಗ್ರಹ ಮಾಡುತ್ತಾರೆ. ನಂತರ ಆ ಸನ್ಯಾಸಿಗಳು ಸತ್ತು ಹೋದರೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಪುನಃ ಮುಂದಿನ ಜನ್ಮದಲ್ಲಿ ಹೊಸದಾಗಿ ಸಂಪತ್ತನ್ನು ಸಂಗ್ರಹ ಮಾಡಬೇಕಾಗುತ್ತದೆ. ಇಲ್ಲಿ ಮಕ್ಕಳಾದ ನಿಮಗೆ ಏನೆಲ್ಲಾ ಪ್ರಾಪ್ತಿ ಸಿಗುತ್ತದೆಯೋ ಅದು ಅವಿನಾಶಿ ಆಸ್ತಿಯಾಗಿ ಬಿಡುತ್ತದೆ. ಸತ್ಯುಗದಲ್ಲಿ ಹಣದ ಆಸೆ ಇರುವುದಿಲ್ಲ. ಏಕೆಂದರೆ ಸತ್ಯುಗದಲ್ಲಿ ಅಪ್ರಾಪ್ತ ಅನ್ನುವ ಯಾವ ವಸ್ತುವೂ ಇರುವುದಿಲ್ಲ. ಸತ್ಯುಗದಲ್ಲಿ ಯಾವ ವಸ್ತುವಿನ ಪ್ರಾಪ್ತಿಗೋಸ್ಕರವೂ ತಲೆಯನ್ನು ಚಚ್ಚಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಕಲಿಯುಗದ ಅಂತ್ಯಕ್ಕೂ ಸತ್ಯುಗದ ಆದಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಈ ಕಲಿಯುಗದಲ್ಲಿ ಯಾವ ಪ್ರಾಪ್ತಿಯೂ ಇಲ್ಲ. ಈ ಕಲಿಯುಗದಲ್ಲಿ ಸ್ವಲ್ಪ ಕೂಡ ಸುಖ ಇಲ್ಲ. ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ಸಂಗಮ ಅನ್ನುವ ಶಬ್ದದ ಜೊತೆಗೆ ಪುರುಷೋತ್ತಮ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜ್ಞಾನವನ್ನು ತಿಳಿಸುವಾಗ ಸ್ಪಷ್ಟವಾದ ಶಬ್ದದಲ್ಲಿ ಮಾತನಾಡಬೇಕು. ಅಂದರೆ ನೀವು ಜ್ಞಾನವನ್ನು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಬೇಕು. ಆಗ ಜ್ಞಾನವನ್ನು ಕೇಳುವಂತವರಿಗೆ ಸಹಜವಾಗಿ ಜ್ಞಾನ ಅರ್ಥ ಆಗುತ್ತದೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು ಗಾಯನವನ್ನು ಮಾಡುತ್ತಾರೆ. ಅಂದ ಮೇಲೆ ನಮ್ಮನ್ನು ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ. ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಗಳನ್ನಾಗಿ ಮಾಡಲು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರುತ್ತಾರೆ. ಮನುಷ್ಯರು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ. ಸ್ವರ್ಗ ಅಂದರೆ ಏನು ಅನ್ನುವುದೇ ಮನುಷ್ಯರಿಗೆ ಗೊತ್ತಿಲ್ಲ. ಅನ್ಯ ಧರ್ಮದವರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ಸತ್ಯುಗಕ್ಕೆ ಸ್ವರ್ಗ ಎಂದು ನೀವು ಕರೆಯುತ್ತೀರಾ. ಆದರೆ ನಾವೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸ್ವರ್ಗದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಭಾರತದ ನಿವಾಸಿಗಳು ಸ್ವರ್ಗವನ್ನು ಮರೆತು ಬಿಟ್ಟಿದ್ದಾರೆ. ಸ್ವರ್ಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ. ಸ್ವರ್ಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ ಜನರು ಸ್ವಯಂ ಹೇಳುತ್ತಾರೆ, ಯೇಸು ಕ್ರಿಸ್ತ ಹುಟ್ಟುವುದಕ್ಕಿಂತ 3000 ವರ್ಷದ ಮೊದಲು ಸ್ವರ್ಗ ಇತ್ತು ಎಂದು. ಲಕ್ಷ್ಮೀ ನಾರಾಯಣರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಲಕ್ಷ್ಮೀ ನಾರಾಯಣರನ್ನು ದೇವಿ ದೇವತೆಯನ್ನಾಗಿ ಮಾಡಿರಬೇಕು. ಅಂದ ಮೇಲೆ ದೇವತೆಯಾಗಲು ಈಗ ಇಲ್ಲಿ ನೀವು ಪರಿಶ್ರಮವನ್ನು ಪಡಬೇಕು. ಪ್ರತಿದಿನ ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಬೇಕು. ಯಾವ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡುತ್ತಿದೆ ಎಂದು ಚೆಕ್ ಮಾಡಿಕೊಳ್ಳಬೇಕು. ನಾಲಿಗೆಯೇನು ಕಡಿಮೆ ಇಲ್ಲ. ಯಾವುದಾದರೂ ಒಳ್ಳೆಯ ತಿಂಡಿಯನ್ನು ನೋಡಿದರೆ ಅದನ್ನು ಬಚ್ಚಿಟ್ಟುಕೊಂಡು ತಿನ್ನುತ್ತಾರೆ. ಈ ರೀತಿ ತಿಂಡಿಯನ್ನು ಮುಚ್ಚಿಟ್ಟುಕೊಂಡು ತಿನ್ನುವುದೂ ಕೂಡ ಪಾಪ ಆಗಿದೆ ಎಂದು ತಿಳಿದುಕೊಳ್ಳುವುದಿಲ್ಲ. ಏಕೆಂದರೆ ತಿಂಡಿಯನ್ನು ಮುಚ್ಚಿಟ್ಟುಕೊಳ್ಳುವುದು ಅಂದರೆ ಕಳ್ಳತನವನ್ನು ಮಾಡಿದಂತೆ ಆಯಿತು ತಾನೆ. ಅದರಲ್ಲೂ ಪರಮಾತ್ಮ ಶಿವತಂದಿ ಯಜ್ಞದಲ್ಲಿ ಕಳ್ಳತನವನ್ನು ಮಾಡುವುದು ಬಹಳಷ್ಟು ಕೆಟ್ಟ ಮಾತಾಗಿದೆ. ಆನೆಯನ್ನು ಕದ್ದರೂ ಕೂಡ ಕಳ್ಳ, ಅಡಿಕೆಯನ್ನು ಕದ್ದರೂ ಕೂಡ ಕಳ್ಳ ಎಂದು ಕರೆಯಲಾಗುತ್ತದೆ. ಮಾಯೆ ಬಹಳಷ್ಟು ಮಕ್ಕಳ ಮೂಗನ್ನು ಹಿಡಿದುಕೊಳ್ಳುತ್ತದೆ. ಅಂದ ಮೇಲೆ ಇಂತಹ ಎಲ್ಲಾ ಕೆಟ್ಟ ಅಭ್ಯಾಸವನ್ನು ತೆಗೆದು ಹಾಕಬೇಕು. ನಿಮಗೆ ನೀವೇ ಶಿಕ್ಷೆಯನ್ನು ಕೊಟ್ಟುಕೊಳ್ಳಬೇಕು. ನಿಮಗೆ ನೀವೇ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕು. ಎಲ್ಲಿಯವರೆಗೂ ಈ ಕೆಟ್ಟ ಅಭ್ಯಾಸ ಮನಸ್ಸಿನಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಸ್ವರ್ಗಕ್ಕೆ ಹೋಗುವುದೇನು ದೊಡ್ಡ ಮಾತಲ್ಲ. ಆದರೆ ರಾಜಾರಾಣಿ ಎಲ್ಲಿ, ಪ್ರಜೆಗಳು ಎಲ್ಲಿ? ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ನಿಮ್ಮ ಕರ್ಮೇಂದ್ರಿಯವನ್ನು ಬಹಳಷ್ಟು ಚೆಕ್ ಮಾಡಿಕೊಳ್ಳಬೇಕು. ಅಂದರೆ ಕರ್ಮೇಂದ್ರಿಯದ ಕಡೆ ಸಂಪೂರ್ಣ ಗಮನ ಇರಬೇಕು. ಯಾವ ಕರ್ಮೇಂದ್ರಿಯ ಮೋಸವನ್ನು ಮಾಡುತ್ತಿದೆ ಎಂದು ಪ್ರತಿದಿನ ಚಾರ್ಟ್ ಅನ್ನು ಬರೆಯಬೇಕು. ಯಾವ ಕರ್ಮೇಂದ್ರಿಯ ಮೋಸವನ್ನು ಮಾಡಿತು ಎಂದು ಲೆಕ್ಕವನ್ನು ಬರೆಯಬೇಕು.
ಇದು ವ್ಯಾಪಾರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಜೊತೆಗೆ ನೀವು ವ್ಯಾಪಾರವನ್ನು ಮಾಡಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಶ್ರೀಮತದಂತೆ ನಡೆಯಿರಿ. ಪರಮಾತ್ಮ ತಂದೆ ಆದೇಶವನ್ನು ನೀಡುತ್ತಾರೆ. ತಂದೆಯ ಶ್ರೀಮತದಂತೆ ನಡೆಯುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಮಾಯೆ ಬಿಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯ ನೆನಪನ್ನು ಮರೆಯಬೇಡಿ, ಎಂದೂ ತಪ್ಪನ್ನು ಮಾಡಬೇಡಿ. ನೀವೀಗ ತಪ್ಪನ್ನು ಮಾಡಿದರೆ ನಂತರ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡುತ್ತೀರಾ. ನೀವು ತಪ್ಪನ್ನು ಮಾಡಿದರೆ ಎಂದೂ ಕೂಡ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಈಗ ನೀವು ಖುಷಿಯಿಂದ ಹೇಳುತ್ತೀರಾ, ನಾನು ನರನಿಂದ ನಾರಾಯಣ ಆಗುತ್ತೇನೆ ಎಂದು. ಆದರೆ ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಿ, ಯಾವುದೇ ಕರ್ಮೇಂದ್ರಿಯ ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ. ನೀವೀಗ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಅಂದ ಮೇಲೆ ಪರಮಾತ್ಮ ತಂದೆ ಯಾವ ಆದೇಶವನ್ನು ನೀಡುತ್ತಿದ್ದಾರೋ ಆ ಆದೇಶವನ್ನು ಕಾರ್ಯರೂಪದಲ್ಲಿ ತರಬೇಕು. ಇಡೀ ದಿನದ ಲೆಕ್ಕವನ್ನು ನೋಡಿಕೊಳ್ಳಿ. ಮಕ್ಕಳ ಮೂಲಕ ಬಹಳಷ್ಟು ತಪ್ಪುಗಳು ನಡೆಯುತ್ತಿರುತ್ತದೆ. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಕಣ್ಣು ಯಾರಿಗೆ ಆಕರ್ಷಿತ ಆಗುತ್ತದೆಯೋ ಅವರ ಬಗ್ಗೆ ಕರುಣೆ ಬರುತ್ತದೆ. ಇವರಿಗೆ ಇಂತಹ ತಿಂಡಿಯನ್ನು ತಿನ್ನಿಸಬೇಕು, ಇವರಿಗೆ ಇಂತಹ ಉಡುಗೊರೆಯನ್ನು ಕೊಡಬೇಕು ಅನ್ನುವ ವಿಚಾರ ಬರುತ್ತದೆ. ಕಣ್ಣು ಅನ್ಯರಿಗೆ ಆಕರ್ಷಿತ ಆದಾಗ ನೀವು ನಿಮ್ಮ ಸಮಯವನ್ನು ಬಹಳಷ್ಟು ವ್ಯರ್ಥವಾಗಿ ಕಳೆಯುತ್ತೀರಾ. ಮಾಲೆಯ ಮಣಿ ಆಗುವುದು ಬಹಳಷ್ಟು ಪರಿಶ್ರಮದ ಮಾತಾಗಿದೆ. ಅಷ್ಟರತ್ನಗಳೇ ಮುಖ್ಯ ಆಗಿದೆ. ನವರತ್ನ ಎಂದು ಗಾಯನವನ್ನು ಮಾಡುತ್ತಾರೆ. ನವರತ್ನದಲ್ಲಿ ಒಬ್ಬರು ಪರಮಾತ್ಮ ಶಿವ ತಂದೆ ಆಗಿದ್ದಾರೆ. ಇನ್ನು ಉಳಿದಿದ್ದು ಅಷ್ಟರತ್ನ ಆಗಿದೆ. ಪರಮಾತ್ಮ ಶಿವ ತಂದೆಯ ಸಂಕೇತ ಕೂಡ ಇರಲೇಬೇಕು ತಾನೆ. ನವರತ್ನದ ಮಧ್ಯದಲ್ಲಿ ಪರಮಾತ್ಮ ಶಿವ ತಂದೆಯ ಸಂಕೇತ ಇರಲೇಬೇಕು ತಾನೆ. ಯಾರಿಗಾದರೂ ಗ್ರಹಚಾರ ಬಂದಾಗ ಅವರು ನವರತ್ನದ ಉಂಗುರವನ್ನು ಧರಿಸಿಕೊಳ್ಳುತ್ತಾರೆ. ಇಷ್ಟೆಲ್ಲಾ ಜನ ಪುರುಷಾರ್ಥವನ್ನು ಮಾಡುತ್ತಿದ್ದರೂ ಕೂಡ ಕೇವಲ 8 ರತ್ನಗಳು ಮಾತ್ರ ಪಾಸ್ ವಿತ್ ಆನರ್ ಆಗಿ ಹೊರಗಡೆ ಬರುತ್ತಾರೆ. ಆದ್ದರಿಂದ ಅಷ್ಟರತ್ನಗಳಿಗೆ ಬಹಳಷ್ಟು ಮಹಿಮೆ ಇದೆ. ದೇಹಾಭಿಮಾನಕ್ಕೆ ವಶ ಆದಾಗ ಕರ್ಮೇಂದ್ರಿಯ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಭಕ್ತಿ ಮಾರ್ಗದಲ್ಲೂ ಕೂಡ ಚಿಂತೆಯಂತೂ ಇರುತ್ತದೆ ತಾನೆ. ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಇದೆ. ದಾನ ಪುಣ್ಯವನ್ನು ಮಾಡಿದರೆ ಆ ಪಾಪ ಸಮಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಚಿಂತೆಯ ಮಾತು ಇರುವುದಿಲ್ಲ. ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ಒಂದು ವೇಳೆ ಸತ್ಯಯುಗದಲ್ಲೂ ಕೂಡ ಯಾವುದಾದರೂ ಮಾತಿನ ಚಿಂತೆ ಇದ್ದರೆ ನರಕಕ್ಕೂ ಮತ್ತು ಸ್ವರ್ಗಕ್ಕೂ ಸ್ವಲ್ಪ ಕೂಡ ಅಂತರ ಇರಲು ಸಾಧ್ಯ ಇಲ್ಲ. ಆದ್ದರಿಂದ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇರುವುದಿಲ್ಲ. ಈಗ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ನಿಮಗೆ ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಭಗವಂತ ತಂದೆ ಕುಳಿತು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಿಮಗೆ ಪರಮಾತ್ಮ ತಂದೆಯ ನೆನಪು ಬರದೇ ಇದ್ದರೆ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಅನ್ನು ನೆನಪು ಮಾಡಬೇಕು. ಒಳ್ಳೆಯದು. ಬಲೆ ನೀವು ತಂದೆಯನ್ನು ನೆನಪು ಮಾಡಿ ಅಥವಾ ಶಿಕ್ಷಕನನ್ನು ನೆನಪು ಮಾಡಿ. ಇಲ್ಲಿ ನಮಗೆ ಒಬ್ಬ ತಂದೆಯೇ ಸದ್ಗುರು ಕೂಡ ಆಗಿದ್ದಾರೆ. ಮನುಷ್ಯರು ಅಸುರಿ ಮತದಂತೆ ನಡೆದು ಪರಮಾತ್ಮ ತಂದೆಗೆ ಎಷ್ಟೊಂದು ತಿರಸ್ಕಾರವನ್ನು ಮಾಡಿದ್ದಾರೆ. ಈಗ ಪರಮಾತ್ಮ ತಂದೆ ಎಲ್ಲರ ಮೇಲೂ ಉಪಕಾರವನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಕೂಡ ಎಲ್ಲರಿಗೂ ಉಪಕಾರವನ್ನೇ ಮಾಡಬೇಕು. ನೀವೀಗ ಯಾರಿಗೂ ಅಪಕಾರವನ್ನು ಮಾಡಬಾರದು. ಯಾರ ಬಗ್ಗೆಯೂ ನಿಮಗೆ ಅಪವಿತ್ರ ದೃಷ್ಟಿ ಇರಬಾರದು. ಯಾರ ಬಗ್ಗೆಯಾದರೂ ಕೆಟ್ಟ ದೃಷ್ಟಿ ಇದ್ದರೆ ನಿಮಗೆ ನೀವೇ ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಒಂದು ವೇಳೆ ನಿಮ್ಮ ದೃಷ್ಟಿ ಅಪವಿತ್ರ ಆದರೆ ಆ ಅಪವಿತ್ರ ದೃಷ್ಟಿಯ ವೈಬ್ರೇಷನ್ನ ಪ್ರಭಾವ ಅನ್ಯರ ಮೇಲೂ ಕೂಡ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗುರಿ ಬಹಳಷ್ಟು ದೊಡ್ಡದಾಗಿದೆ. ಪ್ರತಿದಿನ ನಿಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ. ನನ್ನ ಮೂಲಕ ಯಾವುದೇ ವಿಕರ್ಮ ಆಗಲಿಲ್ಲ ತಾನೆ. ಈ ದಿನ ನಾನು ಯಾವುದೇ ಕರ್ಮವನ್ನು ವಿಕರ್ಮವನ್ನಾಗಿ ಮಾಡಿಕೊಳ್ಳಲಿಲ್ಲ ತಾನೆ ಎಂದು ಪ್ರತಿದಿನ ಲೆಕ್ಕವನ್ನು ನೋಡಿಕೊಳ್ಳಿ. ಏಕೆಂದರೆ ಇದು ವಿಕರ್ಮವನ್ನು ಮಾಡುವಂತಹ ಜಗತ್ತಾಗಿದೆ. ಇದು ವಿಕರ್ಮದ ಸಂವತ್ಸರ ಆಗಿದೆ. ವಿಕರ್ಮಾಜೀತ್ ದೇವತೆಗಳ ಸಂವತ್ಸರದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ವಿಕರ್ಮಾಜೀತ್ ಸಂವತ್ಸರ ಇದ್ದು ಹೋಗಿ 5000 ವರ್ಷ ಆಗಿದೆ. ನಂತರ ಪುನಃ ವಿಕ್ರಮ ಸಂವತ್ಸರ ಪ್ರಾರಂಭ ಆಗುತ್ತದೆ. ರಾಜರೂ ಕೂಡ ವಿಕರ್ಮವನ್ನು ಮಾಡುತ್ತಿರುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ
ಕರ್ಮ, ಅಕರ್ಮ ಮತ್ತು ವಿಕರ್ಮದ ಗತಿಯ ಬಗ್ಗೆ ತಿಳಿಸುತ್ತೇನೆ. ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ. ಸತ್ಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ. ಸತ್ಯುಗದಲ್ಲಿ ನಿಮ್ಮ ಮೂಲಕ ವಿಕರ್ಮ ನಡೆಯುವುದಿಲ್ಲ, ಏಕೆಂದರೆ ಸತ್ಯುಗದಲ್ಲಿ ವಿಕಾರದ ಹೆಸರೂ ಕೂಡ ಇರುವುದಿಲ್ಲ. ಈ ಜ್ಞಾನದ 3ನೇ ನೇತ್ರ ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ತ್ರಿನೇತ್ರಿಗಳಾಗಿದ್ದೀರಾ, ತ್ರಿಕಾಲದರ್ಶಿಗಳಾಗಿದ್ದೀರಾ. ಯಾವ ಮನುಷ್ಯರು ನಿಮ್ಮನ್ನು ತ್ರಿನೇತ್ರಿ ಅಥವಾ ತ್ರಿಕಾಲದರ್ಶಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ. ನಿಮ್ಮನ್ನು ತ್ರಿನೇತ್ರಿ ಮತ್ತು ತ್ರಿಕಾಲದರ್ಶಿಯನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಮೊದಲು ಯಾವಾಗ ನೀವು ಆಸ್ತಿಕರಾಗುತ್ತೀರೋ ಆಗ ನೀವು ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು ಆಗುತ್ತೀರಾ. ಈ ನಾಟಕದ ಸಂಪೂರ್ಣ ರಹಸ್ಯ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ಮೂಲವತನ, ಸೂಕ್ಷ್ಮವತನ ಮತ್ತು 84 ಜನ್ಮದ ಸಂಪೂರ್ಣ ಚಕ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ. ನಂತರ ಪುನಃ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಲೇಟ್ ಆಗಿ ಬರುತ್ತಾರೆ. ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಅನ್ಯ ಧರ್ಮದ ಧರ್ಮಸ್ಥಾಪಕರಿಗೆ ಗುರುಗಳು ಎಂದು ಕರೆಯಲು ಸಾಧ್ಯ ಇಲ್ಲ. ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಸದ್ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಇನ್ನು ಬೇರೆ ಯಾರು ಯಾರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುವುದಿಲ್ಲ. ಧರ್ಮಸ್ಥಾಪಕರು ಯಾರಿಗೂ ಸದ್ಗತಿಯನ್ನು ನೀಡಲು ಈ ಸೃಷ್ಟಿಗೆ ಬರುವುದಿಲ್ಲ. ಅವರು ಧರ್ಮಸ್ಥಾಪಕರಾಗಿದ್ದಾರೆ. ಯೇಸು ಕ್ರಿಸ್ತನನ್ನು ನೆನಪು ಮಾಡುವುದರಿಂದ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶ ಆಗುವುದಿಲ್ಲ. ಯೇಸು ಕ್ರಿಸ್ತನ ನೆನಪಿನಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಎಲ್ಲರೂ ಕೂಡ ಭಕ್ತಿಯ ಲೈನ್ನಲ್ಲಿ ಇದ್ದಾರೆ ಎಂದು ಹೇಳಲಾಗುತ್ತದೆ. ಕೇವಲ ನೀವು ಮಾತ್ರ ಜ್ಞಾನದ ಲೈನ್ನಲ್ಲಿ ಇದ್ದೀರಾ. ನೀವೀಗ ಮಾರ್ಗದರ್ಶಕರಾಗಿದ್ದೀರಾ. ನೀವೀಗ ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸುತ್ತೀರಾ. ಪರಮಾತ್ಮ ತಂದೆ ಮುಕ್ತಿದಾತ ಆಗಿದ್ದಾರೆ, ಮಾರ್ಗದರ್ಶಕ ಆಗಿದ್ದಾರೆ. ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಈಗ ಮಕ್ಕಳಾದ ನೀವು ಸ್ವಯಂನ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಅಂದ ಮೇಲೆ ಒಂದು ಕಡೆ ಪುರುಷಾರ್ಥದ ಕಡೆ ಗಮನ ಇರಬೇಕು, ಇನ್ನೊಂದು ಕಡೆ ನನ್ನ ಮೂಲಕ ಯಾವುದೇ ವಿಕರ್ಮ ಅಂತೂ ನಡೆಯುತ್ತಿಲ್ಲ ತಾನೆ ಎಂದು ಸ್ವಯಂನ ಮೇಲೆ ಗಮನ ಇರಬೇಕು. ಪುರುಷಾರ್ಥವನ್ನು ಮಾಡುವುದರ ಜೊತೆಗೆ ಪುನಃ ನೀವು ವಿಕರ್ಮವನ್ನು ಮಾಡಿದರೆ 1ಕ್ಕೆ 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಮೂಲಕ ವಿಕರ್ಮ ನಡೆಯಬಾರದು. ಇಲ್ಲದಿದ್ದರೆ ಪಾಪ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಅಂದರೆ ನಿಮ್ಮ ಖಾತೆಯಲ್ಲಿ ಪಾಪ ಸೇರಿಕೊಳ್ಳುತ್ತಾ ಹೋಗುತ್ತದೆ ಮತ್ತು ನೀವು ಪರಮಾತ್ಮ ತಂದೆಯ ಹೆಸರನ್ನು ಕೂಡ ಹಾಳು ಮಾಡುತ್ತೀರಾ. ಈಗ ನಿಮಗೆ ಗೊತ್ತಿದೆ, ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಪುನಃ ನಾವೀಗ ಯಾವುದೇ ವಿಕರ್ಮವನ್ನು ಮಾಡಬಾರದು. ಸಣ್ಣ ವಸ್ತುವನ್ನು ಕಳ್ಳತನ ಮಾಡಿದರೂ ಕೂಡ ಪಾಪ ಬರುತ್ತದೆ. ದೊಡ್ಡ ವಸ್ತುವನ್ನು ಕಳ್ಳತನ ಮಾಡಿದರೂ ಕೂಡ ಪಾಪ ಬರುತ್ತದೆ. ಸಣ್ಣ ವಸ್ತುವನ್ನು ಕದ್ದರೂ ಕೂಡ ಪಾಪ ಎಂದು ಹೇಳುತ್ತಾರೆ, ದೊಡ್ಡ ವಸ್ತುವನ್ನು ಕದ್ದರೂ ಕೂಡ ಪಾಪ ಎಂದು ಹೇಳಲಾಗುತ್ತದೆ. ಈ ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಮಕ್ಕಳ ನಡತೆಯ ಮೂಲಕ ಮಕ್ಕಳು ಹೇಗಿದ್ದಾರೆ ಎಂದು ತಂದೆಗೆ ಅರ್ಥ ಆಗುತ್ತದೆ. ಎಂದೂ ಕೂಡ ಇವರು ನನ್ನ ಪತ್ನಿಯಾಗಿದ್ದಾರೆ ಅನ್ನುವ ವಿಚಾರ ಮನಸ್ಸಿನಲ್ಲಿ ಬರಬಾರದು. ನಾವು ಬ್ರಹ್ಮ ಕುಮಾರಿಯರಾಗಿದ್ದೇವೆ. ಶಿವ ತಂದೆಗೆ ನಾವು ಮೊಮ್ಮಕ್ಕಳಾಗಿದ್ದೇವೆ. ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೇವೆ, ರಾಖಿಯನ್ನು ಕಟ್ಟಿಕೊಂಡಿದ್ದೇವೆ. ಅಂದ ಮೇಲೆ ಪುನಃ ಈ ಕಣ್ಣು ಏಕೆ ಮೋಸವನ್ನು ಮಾಡುತ್ತದೆ? ನೆನಪಿನ ಶಕ್ತಿಯ ಮೂಲಕ ನೀವು ಕರ್ಮೇಂದ್ರಿಯದ ಮೋಸದಿಂದ ಮುಕ್ತ ಆಗಬಹುದು. ಯೋಗದ ಬಲದ ಮೂಲಕ ಯಾವುದೇ ಕರ್ಮೇಂದ್ರಿಯದ ಮೋಸದಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಆದರೆ ಯೋಗದಲ್ಲಿ ಸ್ಥಿತಾಗಿ ಕರ್ಮೇಂದ್ರಿಯದ ಮೋಸದಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಪರಮಾತ್ಮ ತಂದೆಯ ಆದೇಶವನ್ನು ಕಾರ್ಯದಲ್ಲಿ ತಂದು ಚಾರ್ಟ್ ಅನ್ನು ಬರೆಯಬೇಕು. ಪತಿ ಪತ್ನಿ ಪರಸ್ಪರ ಮಾತನಾಡುವಾಗ ಇದೇ ಮಾತನ್ನು ಮಾತನಾಡಿಕೊಳ್ಳಬೇಕು. ನಾವು ಪರಮಾತ್ಮ ತಂದೆಯ ಮೂಲಕ ಈಗ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಟೀಚರ್ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಶಿಕ್ಷಣವನ್ನು ಕಲಿಯುತ್ತೇವೆ ಎಂದು ಪತಿ ಪತ್ನಿ ಪರಸ್ಪರ ಮಾತನಾಡಿಕೊಳ್ಳಬೇಕು. ಏಕೆಂದರೆ ಎಂದು ಇಂತಹ ಟೀಚರ್ ನಮಗೆ ಸಿಗಲು ಸಾಧ್ಯ ಇಲ್ಲ.
ಬೇಹದ್ದಿನ ಜ್ಞಾನವನ್ನು ನೀಡುವಂತಹ ಟೀಚರ್ ಎಂದೂ ಸಿಗಲು ಸಾಧ್ಯ ಇಲ್ಲ. ಲಕ್ಷ್ಮೀನಾರಾಯಣರಿಗೆ ಬೇಹದ್ದಿನ ಜ್ಞಾನದ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಲಕ್ಷ್ಮೀನಾರಾಯಣರ ನಂತರ ಈ ಸೃಷ್ಟಿಗೆ ಬಂದಂತಹ ಆತ್ಮರಿಗೆ ಈ ಜ್ಞಾನ ಹೇಗೆ ಗೊತ್ತಿರಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇವಲ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಮಾತ್ರ ಅರ್ಥ ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಮಕ್ಕಳೇ, ಈ ರೀತಿ ಮಾಡಿ, ಆ ರೀತಿ ಮಾಡಿ ಎಂದು ತಂದೆ ತಿಳಿಸುತ್ತಿರುತ್ತಾರೆ. ಆದರೆ ಮಕ್ಕಳು ಇಲ್ಲಿಂದ ಎದ್ದು ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಎಲ್ಲಾ ಮಾತು ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ. ಶಿವ ತಂದೆ ನಮಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶಿವ ತಂದೆ ನನಗೆ ತಿಳಿಸುತ್ತಿದ್ದಾರೆ ಎಂದು ಸದಾ ತಿಳಿದುಕೊಳ್ಳಿ. ಈ ಬ್ರಹ್ಮ ತಂದೆಯ ಫೋಟೋವನ್ನು ಕೂಡ ಇಟ್ಟುಕೊಳ್ಳಬೇಡಿ. ಈ ಬ್ರಹ್ಮನ ರಥವನ್ನು ಶಿವ ತಂದೆ ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ಪುರುಷಾರ್ಥಿಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಕೂಡ ಶಿವ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ನಾನು ಕೂಡ ನಿಮ್ಮಂತೆ ಈಗ ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿದ್ದೇನೆ. ಮುಂದೆ ಹೋದಂತೆ ನಿಮ್ಮ ಮಹಿಮೆ ಜಗತ್ತಿನಲ್ಲಿ ಬಹಳಷ್ಟು ಜಾಸ್ತಿ ಆಗುತ್ತದೆ. ಮುಂದೆ ಹೋದಂತೆ ಎಲ್ಲರೂ ನಿಮಗೆ ಮಹಿಮೆಯನ್ನು ಮಾಡುತ್ತಾರೆ. ಈಗ ನೀವು ಪೂಜ್ಯ ದೇವಿ ದೇವತೆಗಳಾಗುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಪುನಃ ಸತ್ಯುಗದಲ್ಲಿ ನೀವು ದೇವತೆಗಳಾಗುತ್ತೀರಾ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಅದೃಷ್ಟದಲ್ಲಿ ಇಲ್ಲ ಅಂದರೆ ತಂದೆಯ ಬಗ್ಗೆ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನ ಆಗುತ್ತದೆ. ಶಿವ ತಂದೆ ಹೇಗೆ ಬಂದು ಶಿಕ್ಷಣವನ್ನು ಕಲಿಸಲು ಸಾಧ್ಯ ಅನ್ನುವ ಸಂಶಯ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಅವರ ಅದೃಷ್ಟದಲ್ಲೇ ಜ್ಞಾನವನ್ನು ಪಡೆದುಕೊಳ್ಳುವ ಭಾಗ್ಯ ಇಲ್ಲ ಎಂದು ಅರ್ಥ. ಶಿವ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ನಾನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಅರೆ, ನೀವು ಶಿವ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಸ್ವೀಕಾರ ಮಾಡದೇ ಇದ್ದರೆ ನೀವು ಶಿವ ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಶಿವ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮವನ್ನು ನೀವು ಹೇಗೆ ವಿನಾಶ ಮಾಡಿಕೊಳ್ಳಲು ಸಾಧ್ಯ? ಈಗ ಸಂಪೂರ್ಣ ರಾಜಧಾನಿ ನಂಬರ್ ವಾರಾಗಿ ಸ್ಥಾಪನೆ ಆಗುತ್ತಿದೆ. ಸತ್ಯುಗದಲ್ಲಿ ದಾಸ ದಾಸಿಯರೂ ಕೂಡ ಬೇಕು ತಾನೆ. ವರದಕ್ಷಿಣೆಯ ರೂಪದಲ್ಲಿ ರಾಜನಿಗೆ ದಾಸಿಯರನ್ನು ನೀಡುತ್ತಾರೆ. ಈ ಕಲಿಯುಗದಲ್ಲೇ ಇಷ್ಟೊಂದು ದಾಸಿಯರನ್ನು ಇಟ್ಟುಕೊಳ್ಳುತ್ತಾರೆ ಅಂದ ಮೇಲೆ ಸತ್ಯುಗದಲ್ಲಿ ನಿಮ್ಮ ಬಳಿ ಎಷ್ಟು ಜನ ದಾಸಿಯರಿರಬಹುದು? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅಂದ ಮೇಲೆ ನಾವೀಗ ಕಡಿಮೆ ಪುರುಷಾರ್ಥವನ್ನು ಮಾಡಬಾರದು. ಅಂದರೆ ಸತ್ಯುಗಕ್ಕೆ ಹೋಗಿ ದಾಸದಾಸಿಯಾಗುವಂತಹ ಕಡಿಮೆ ಪುರುಷಾರ್ಥವನ್ನು ನಾವೀಗ ಮಾಡಬಾರದು. ನೀವು ಪರಮಾತ್ಮ ತಂದೆಯನ್ನು ಕೇಳಬಹುದು, ಬಾಬಾ, ಒಂದು ವೇಳೆ ಈಗಲೇ ನಾನು ಸತ್ತರೆ ನನಗೆ ಯಾವ ಪದವಿ ಸಿಗುತ್ತದೆ ಎಂದು. ಆಗ ಪರಮಾತ್ಮ ತಂದೆ ತಕ್ಷಣ ನಿಮ್ಮ ಪದವಿಯ ಬಗ್ಗೆ ನಿಮಗೆ ತಿಳಿಸುತ್ತಾರೆ. ನೀವೀಗ ಸ್ವಯಂನ ಲೆಕ್ಕವನ್ನು ನೋಡಿಕೊಳ್ಳಿ. ಅಂತ್ಯದಲ್ಲಿ ನಂಬರ್ ವಾರಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ. ಇದು ಸತ್ಯ ಶಿಕ್ಷಣ ಆಗಿದೆ. ಆ ಲೌಕಿಕ ಜಗತ್ತಿನ ಜನ ಲೌಕಿಕ ಸಂಪಾದನೆಯಲ್ಲಿ ಹಗಲು ರಾತ್ರಿ ಎಷ್ಟೊಂದು ಬ್ಯುಸಿಯಾಗಿ ಇರುತ್ತಾರೆ. ಯಾರು ಬಹಳ ದೊಡ್ಡ ವ್ಯಾಪಾರಿ ಆಗಿರುತ್ತಾರೋ ಅವರು ಒಂದು ಕೈಯಿಂದ ಊಟವನ್ನು ಮಾಡುತ್ತಿರುತ್ತಾರೆ, ಇನ್ನೊಂದು ಕೈಯಿಂದ ಫೋನ್ ಅನ್ನು ಮಾಡಿ ತಮ್ಮ ಕಾರ್ಯ ವ್ಯವಹಾರದ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಈಗ ನೀವೇ ತಿಳಿಸಿ, ಇಂತಹ ವ್ಯಕ್ತಿಗಳು ಜ್ಞಾನ ಮಾರ್ಗದಲ್ಲಿ ಉಳಿಯಲು ಸಾಧ್ಯ ಇದೆಯೇನು? ಅವರು ಹೇಳುತ್ತಾರೆ, ಜ್ಞಾನವನ್ನು ಕೇಳಲು ನನಗೆ ಎಲ್ಲಿ ಸಮಯ ಇದೆ ಎಂದು. ಅರೆ, ಇಲ್ಲಿ ಸತ್ಯವಾದ ರಾಜ್ಯ ಭಾಗ್ಯ ಸಿಗುತ್ತಿದೆ. ಇಲ್ಲಿ ಸತ್ಯವಾಗಿಯೂ ರಾಜ್ಯ ಸಿಗುತ್ತಿದೆ. ಕೇವಲ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಜಗತ್ತಿನ ಜನ ಅಷ್ಟ ದೇವತೆ ಮುಂತಾದವರನ್ನು ನೆನಪು ಮಾಡುತ್ತಾರೆ, ಆದರೆ ಅವರ ನೆನಪಿನ ಮೂಲಕ ಏನೂ ಪ್ರಾಪ್ತಿ ಸಿಗುವುದಿಲ್ಲ. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ. ಪರಮಾತ್ಮ ತಂದೆ ಇಂತಹ ಮಾತಿನ ಬಗ್ಗೆ ನಮಗೆ ತಿಳಿಸಲಿಲ್ಲ ಎಂದು ಯಾರೂ ಹೇಳಬಾರದು. ಅದಕ್ಕೋಸ್ಕರ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ. ಈಗ ಮಕ್ಕಳಾದ ನೀವು ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ಏರೋಪ್ಲೇನ್ನ ಮೂಲಕ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಹಾರಿಸಲು ಪ್ರಯತ್ನ ಪಡಬೇಕು. ಆ ಪಾಂಪ್ಲೆಂಟ್ ನಲ್ಲಿ ಪರಮಾತ್ಮ ಶಿವ ತಂದೆ ಈ ರೀತಿ ತಿಳಿಸುತ್ತಾರೆ ಎಂದು ಬರೆದಿರಬೇಕು. ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ಶಿವ ತಂದೆಗೆ ಮಗು ಆಗಿದ್ದಾರೆ. ಇವರು ಪ್ರಜಾಪಿತ ಆಗಿದ್ದಾರೆ. ಅಂದ ಮೇಲೆ ನಮಗೆ ಪರಮಾತ್ಮ ತಂದೆ ಕೂಡ ತಂದೆ ಆಗಿದ್ದಾರೆ. ಈ ಬ್ರಹ್ಮ ತಂದೆ ಕೂಡ ತಂದೆ ಆಗಿದ್ದಾರೆ.
ಶುಭಾಬಾ ಎಂದು ಹೇಳಿದ ತಕ್ಷಣ ಬಹಳಷ್ಟು ಮಕ್ಕಳ ಕಣ್ಣಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆ. ಶುಭಾಬಾ ಅನ್ನುವ ಶಬ್ದವನ್ನು ಕೇಳಿದ ತಕ್ಷಣ ಮಕ್ಕಳ ಕಣ್ಣಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆ. ಎಂದೂ ಕೂಡ ಶಿವತಂದೆಯನ್ನು ನೋಡಿಲ್ಲ, ಆದರೂ ಪ್ರೀತಿಯ ಕಣ್ಣೀರು ಬರುತ್ತದೆ. ಮಕ್ಕಳು, ಬಾಬಾ, ನಾನು ಯಾವಾಗ ಬಂದು ನಿಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಬಾಬಾ, ಈ ಬಂಧನದಿಂದ ನನ್ನನ್ನು ಮುಕ್ತ ಮಾಡಿ ಎಂದು ಮಕ್ಕಳು ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಅನೇಕರಿಗೆ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ, ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗುತ್ತದೆ ಮತ್ತು ಸ್ವರ್ಗದ ರಾಜಕುಮಾರ ಆದಂತಹ ಶ್ರೀಕೃಷ್ಣನ ಸಾಕ್ಷಾತ್ಕಾರ ಆಗುತ್ತದೆ. ಮುಂದೆ ಹೋದಂತೆ ಇನ್ನೂ ಅನೇಕರಿಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಆದರೂ ಕೂಡ ನೀವು ಪುರುಷಾರ್ಥವನ್ನು ಮಾಡಲೇಬೇಕು. ಸಾಯುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ನೀವೇ ನೋಡುತ್ತೀರಾ, ಅಂತ್ಯದಲ್ಲಿ ಎಲ್ಲರೂ ಬಹಳಷ್ಟು ಪುರುಷಾರ್ಥವನ್ನು ಮಾಡುತ್ತಾರೆ. ಅಂತ್ಯದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡಲು ಪ್ರಾರಂಭ ಮಾಡುತ್ತಾರೆ. ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಮಕ್ಕಳೇ, ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಪುರುಷಾರ್ಥವನ್ನು ಮಾಡಿಕೊಂಡು ಗ್ಯಾಲಪ್ ಮಾಡಿಕೊಳ್ಳಿ. ಪುರುಷಾರ್ಥವನ್ನು ಮಾಡಿಕೊಂಡು ಮುಂದೆ ಹೋಗಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಿ. ಆಗ ನೀವು ಲೇಟ್ ಆಗಿ ಬಂದಿದ್ದರೂ ಕೂಡ ಎಲ್ಲರಿಗಿಂತ ಮುಂದೆ ಹೋಗಬಹುದು. ಹೇಗೆ ಟ್ರೈನ್ ಲೇಟ್ ಆಗಿ ಬರುತ್ತದೆ, ಲೇಟ್ ಆಗಿ ಬಂದರೂ ಕೂಡ ಅವರು ಸ್ಪೀಡ್ ಅನ್ನು ಕವರ್ ಮಾಡಿ ಸಮಯಕ್ಕೆ ಸರಿಯಾಗಿ ಮುಂದೆ ಹೋಗಿ ತಲುಪುತ್ತಾರೆ. ಅಂದರೆ ಟ್ರೈನ್ ಲೇಟ್ ಆಗಿ ಬಂದಾಗ ನಂತರ ಟ್ರೈನ್ನ ಸ್ಪೀಡ್ ಅನ್ನು ಹೆಚ್ಚಿಸಿ ಸರಿಯಾದ ಸಮಯಕ್ಕೆ ಟ್ರೈನ್ ಅನ್ನು ಸ್ಟೇಷನ್ಗೆ ತಲುಪಿಸುತ್ತಾರೆ. ಅದೇ ರೀತಿ ಇಲ್ಲಿ ಪುರುಷಾರ್ಥವನ್ನು ಮಾಡಿ ಮುಂದೆ ಹೋಗಲು ಈಗ ಇಲ್ಲಿ ನಿಮಗೆ ಸಮಯ ಸಿಕ್ಕಿದೆ. ನೀವು ಮಧುಬನಕ್ಕೆ ಬಂದು ಸಂಪಾದನೆಯನ್ನು ಮಾಡಿಕೊಳ್ಳಿ. ಇಲ್ಲಿಗೆ ಬಂದು ನೀವು ಸಂಪಾದನೆಯಲ್ಲಿ ತೊಡಗಿ. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಈ ರೀತಿ ಪುರುಷಾರ್ಥವನ್ನು ಮಾಡಿ, ಈ ರೀತಿ ಪುರುಷಾರ್ಥವನ್ನು ಮಾಡಿ, ಈ ರೀತಿ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ. ಏರೋಪ್ಲೇನ್ ಇಂದ ಪಾಂಪ್ಲೆಂಟ್ ಅನ್ನು ಕೆಳಗಡೆ ಹಾರಿಸಿ. ಆಗ ನೀವು ಅವಶ್ಯವಾಗಿ ಸರಿಯಾದ ಸಂದೇಶವನ್ನು ನೀಡುತ್ತಿದ್ದೀರಾ ಎಂದು ಮನುಷ್ಯರಿಗೆ ಅರ್ಥ ಆಗುತ್ತದೆ. ಭಾರತ ದೇಶ ಎಷ್ಟು ದೊಡ್ಡ ದೇಶ ಆಗಿದೆ ಅಂದ ಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಪರಮಾತ್ಮ ತಂದೆಯ ಬಗ್ಗೆ ನನಗೆ ಗೊತ್ತೇ ಆಗಲಿಲ್ಲ ಎಂದು ಯಾರೂ ಹೇಳಬಾರದು. ಅಂದರೆ ಪರಮಾತ್ಮ ತಂದೆಯ ಸಂದೇಶ ನನಗೆ ಸಿಗಲಿಲ್ಲ ಎಂದು ಯಾರೂ ಹೇಳಬಾರದು. ಅದಕ್ಕೋಸ್ಕರ ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಬೇಕು. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಿಳುವಳಿಕೆ ಉಳ್ಳವರಾಗಿ ಕಣ್ಣು ನನಗೆ ಮೋಸವನ್ನು ಮಾಡುತ್ತಿಲ್ಲ ತಾನೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬೇಕು. ಯಾವುದೇ ಕರ್ಮೇಂದ್ರಿಯಕ್ಕೆ ವಶ ಆಗಿ ಉಲ್ಟಾ ಕರ್ಮವನ್ನು ಮಾಡಬಾರದು. ನೆನಪಿನ ಶಕ್ತಿಯ ಮೂಲಕ ಕರ್ಮೇಂದ್ರಿಯದ ಮೋಸದಿಂದ ಸ್ವಯಂ ಅನ್ನು ಮುಕ್ತ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳಬೇಕು. ಲೇಟ್ ಆಗಿ ಜ್ಞಾನ ಮಾರ್ಗಕ್ಕೆ ಬಂದಿದ್ದರೂ ಕೂಡ ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡಿ ಪುರುಷಾರ್ಥದಲ್ಲಿ ಮೇಕಪ್ ಮಾಡಿಕೊಂಡು ಮುಂದೆ ಹೋಗಬೇಕು. ಇದು ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವ ಸಮಯ ಆಗಿದೆ. ಆದ್ದರಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು. ಇಂದಿನ ವರದಾನ ಆಗಿದೆ. ಬಾಲಕರಿಂದ ಮಾಲೀಕರು ಅನ್ನುವ ಪಾಠದ ಮೂಲಕ ನಿರಹಂಕಾರಿಗಳಾಗಿ ಮತ್ತು ನಿರಾಕಾರಿಗಳಾಗಿ ಬಾಲಕರಾಗುವುದು ಅಂದರೆ ಹದ್ದಿನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವುದು. ಯಾರು ಎಷ್ಟೇ ದೊಡ್ಡ ದೇಶಕ್ಕೆ ಮಾಲೀಕ ಆಗಿರಬಹುದು, ಎಷ್ಟೇ ಧನ ಸಂಪತ್ತಿಗೆ ಮಾಲೀಕ ಆಗಿರಬಹುದು, ಅಥವಾ ಎಷ್ಟು ದೊಡ್ಡ ಪರಿವಾರಕ್ಕೆ ಬೇಕಾದರೂ ಮಾಲೀಕರಾಗಿರಬಹುದು. ಆದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಎಲ್ಲರೂ ಬಾಲಕರೇ ಆಗಿದ್ದಾರೆ. ಬ್ರಾಹ್ಮಣ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಬಾಲಕರಾಗುತ್ತೀರಾ ಅಂದ ಮೇಲೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಬಿಡುತ್ತೀರಾ ಮತ್ತು ಭವಿಷ್ಯದಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ನೀವು ಬಾಲಕರೂ ಆಗಿದ್ದೀರಾ ಮತ್ತು ಮಾಲೀಕರೂ ಆಗಿದ್ದೀರಾ. ನಾನು ಬಾಲಕ ಆಗಿದ್ದೇನೆ ಮತ್ತು ಮಾಲೀಕ ಆಗಿದ್ದೇನೆ ಅನ್ನುವ ಸ್ಮೃತಿಯ ಮೂಲಕ ಸದಾ ನಿರಹಂಕಾರಿ ಸ್ಥಿತಿಯ ಅನುಭವದಲ್ಲಿ ಸ್ಥಿತ ಆಗಬೇಕು. ನಾನು ಬಾಲಕ ಆಗಿದ್ದೇನೆ ಮತ್ತು ಮಾಲೀಕ ಆಗಿದ್ದೇನೆ ಅನ್ನುವ ಸ್ಮೃತಿ ನಿರಾಕಾರಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತದೆ, ನಿರಹಂಕಾರಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತದೆ.
ಬಾಲಕರು ಅಂದರೆ ಮಗು ಆಗುವುದು, ಪರಮಾತ್ಮ ತಂದೆಗೆ ಮಗು ಆಗುವುದು ಅಂದರೆ ಮಾಯೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವುದು. ಇಂದಿನ ಸ್ಲೋಗನ್ ಆಗಿದೆ, ಪ್ರಸನ್ನತೆ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. ಅಂದ ಮೇಲೆ ಸದಾ ಪ್ರಸನ್ನ ಚಿತ್ತರಾಗಿ ಇರಿ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಎಂತಹ ಕಾರ್ಯವನ್ನು ಈ ಜಗತ್ತಿನ ಅನೇಕ ಪದಂಪತಿಗಳು ಮಾಡಲು ಸಾಧ್ಯ ಇಲ್ಲವೋ ಅಂತಹ ಕಾರ್ಯವನ್ನು ನೀವು ಒಂದೇ ಸಂಕಲ್ಪದ ಮೂಲಕ ಮಾಡಬಹುದು. ನಿಮ್ಮ ಒಂದು ಸಂಕಲ್ಪ ಆತ್ಮರನ್ನು ಪದಂಪತಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಎಷ್ಟು ಸ್ವಚ್ಛ ಮಾಡಿಕೊಳ್ಳಬೇಕು ಅಂದರೆ ಆ ಶ್ರೇಷ್ಠ ಸಂಕಲ್ಪದಲ್ಲಿ ವ್ಯರ್ಥದ ಅಸ್ವಚ್ಛತೆ ಸ್ವಲ್ಪ ಕೂಡ ಇರಬಾರದು. ಆಗ ನಿಮ್ಮಲ್ಲಿರುವ ಈ ಶಕ್ತಿ ಚಮತ್ಕಾರದ ಕಾರ್ಯವನ್ನು ಮಾಡಿ ತೋರಿಸುತ್ತದೆ. ಅಂದರೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ. ಒಳ್ಳೆಯದು. ಓಂ ಶಾಂತಿ.